ನಮಸ್ತೆ ವೀಕ್ಷಕರೇ, ಮದುವೆ ಸಮಾರಂಭಗಳಿಗೆ ಒಳ್ಳೆಯ ಸ್ಟುಡಿಯೋ ಹುಡುಕ್ತಾ ಇದ್ದೀರಾ? ಹಾಗಾದರೆ ನಿಮಗೋಸ್ಕರ ಈ ವಿಡಿಯೋ. ಹೌದು, ನಮ್ಮ ಮುಳಬಾಗಿಲಿನಲ್ಲಿ ಶ್ರೀ ಸ್ಟುಡಿಯೋ ಅನ್ನು ರಮೇಶ್ ಮಾಲೀಕರು, ಸುಮಾರು 20 ವರ್ಷಗಳ ಅನುಭವವುಳ್ಳ ಶ್ರೀ ಸ್ಟುಡಿಯೋ ಮಾಲೀಕರು ಈಗ ಮುಳಬಾಗಿಲಿನಲ್ಲಿ ಆರಂಭಿಸಿದ್ದಾರೆ. ನಿಮಗೆ ಫ್ರೀ ವೆಡ್ಡಿಂಗ್ ಶೂಟ್, ವೆಡ್ಡಿಂಗ್ ಫೋಟೋಗ್ರಫಿ, ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ, ಡ್ರೋನ್ ಕ್ಯಾಮರಾ, ಫೋಟೋ ಫ್ರೇಮ್ ವರ್ಕ್, 4K LED ವಾಲ್ಸ್, ಕರಿಷ್ಮಾ ಅಂಡ್ ಕಾನ್ವರಾ ಆಲ್ಟಾಮ್, ಪಾಸ್ಪೋರ್ಟ್ ಸೈಜ್ ಫೋಟೋ ಫ್ರೇಮ್ಸ್, ಮದುವೆಯಲ್ಲಿ ವಿಡಿಯೋ ಫೋಟೋಗ್ರಫರ್, ಡ್ರೋನ್ ಕ್ಯಾಮರಾ ಮುಂತಾದ LED ಬೃಹತ್ ಸ್ಕ್ರೀನ್ ಮುಂತಾದ ಎಲ್ಲಾ ತರಹದ ಚಿತ್ರೀಕರಣ ಮಾಡಲಾಗುವುದು. ಸ್ಥಳ: ಹಳಿ ಕೋರ್ಟ್ ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣ ರಸ್ತೆ. ಮಾಲೀಕರು: ರಮೇಶ್. ಮೊಬೈಲ್ ಸಂಖ್ಯೆ: 9681755590, 96869848230. ಹೆಬ್ಬಾಗಿಲು, ಮೂಡಲಬಾಗಿಲು, ಮುಳುಬಾಗಿಲು ಏನೆಲ್ಲ ಕರೆದ್ರೂ ಕೂಡ ಬಹಳ ಸಂಪದ್ಭರಿತವಾದಂಥ ಎಲ್ಲ ಜಾತಿ ವರ್ಗದವರು ಕೂಡ ಒಗ್ಗಟ್ಟಾಗಿ ಸಹಬಾಳ್ವೆ ನಡೆಸ್ತಕ್ಕಂಥ ಒಂದು ತಾಲೂಕು ಮುಳಬಾಗಿಲು ತಾಲೂಕು. ಹೃದಯ ಭಾಗದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಹೊಂದ್ಕೊಂಡಂಗೆ ದೊಡ್ಡ ಆಂಜನೇಯನ ದೇವಾಲಯ ಬಳಿ ಇರತಕ್ಕಂಥ ನನ್ನ ಸೋದರ ಮಿತ್ರ ರಮೇಶ್ ಮತ್ತು ಅವರ ಸಹೋದರು ಜೊತೆಗೆ ಅವರ ತಂಡ ಸರಿಸುಮಾರು 20 ವರ್ಷಗಳಿಂದ ಶ್ರೀ ಸ್ಟುಡಿಯೋ ಅಂತಕ್ಕಂಥ ಹೆಸರಿನಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ವಿಡಿಯೋ ಚಿತ್ರೀಕರಣ ಮತ್ತೆ ಇವತ್ತಿನ ಆಧುನಿಕ ತಕ್ಕಂಗೆ, ಇವತ್ತಿನ ತಂತ್ರಜ್ಞಾನ ತಕ್ಕನಂಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೂ ಅಥವಾ ರಾಜ್ಯ ಮಟ್ಟದಲ್ಲಿ ಆ ಒಂದು ಗುಣಮಟ್ಟ ಅಂತ ಹೇಳ್ಬೋದು ಅಂತ ಒಂದು ವ್ಯವಸ್ಥೆ ಇರತಕ್ಕಂಥ ಸ್ಟುಡಿಯೋ ಇವತ್ತು ಮುಳಬಾಗಿಲಿನ ಕೇಂದ್ರ ಭಾಗದಲ್ಲಿ ಇವತ್ತು ದಿವಸ ಉದ್ಘಾಟನೆಗೊಂಡಿದೆ. ನನ್ನಂತೂ ಬಹಳ ಸಂತೋಷ. ಯಾಕಂದ್ರೆ ನನ್ನ ಅಭಿಮಾನಿಯಾಗಿ, ನನ್ನ ಸೋದರ ಮಿತ್ರನಾಗಿ, ನಾನು ಕೋಲಾರದಲ್ಲಿದ್ದರೂ ಸಹ ನನ್ನ ಜೊತೆಯಾಗಿ ಚುನಾವಣೆ ಆಗಿರ್ಬೋದು, ತದನಂತರ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಜೊತೆಯಾಗಿದ್ದಂಥವರು. ಮತ್ತೆ ಅನೇಕ ಚಿತ್ರೀಕರಣ ಕೂಡ ನನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮ ಕೂಡ ಅವರೇ ಮಾಡಿರೋದ್ರಿಂದ ನನಗಂತೂ ಬಹಳ ಹೆಮ್ಮೆ ಪಡ್ತೀನಿ. ಇಂಥ ಒಂದು ತಾಲೂಕು ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಒಂದು ಗುಣಮಟ್ಟದ ಸ್ಟುಡಿಯೋ ಇರ್ತಕ್ಕಂಥದ್ದು. ಮತ್ತೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಬೆಂಗಳೂರಿನ ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ಸ್ಟುಡಿಯೋಗಷ್ಟೇ ಗುಣಮಟ್ಟನ ಕಡಿಮೆ ವೆಚ್ಚದಲ್ಲಿ, ಅಂದ್ರೆ ಕಡಿಮೆ ದರದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ, ಹಳ್ಳಿಗಾಡು ಪ್ರದೇಶದಲ್ಲಿ ಮದುವೆ ಕಾರ್ಯಕ್ರಮಗಳು, ಶುಭ ಸಮಾರಂಭಗಳಿಗೆಲ್ಲ ವಿಡಿಯೋ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದ. ಯಾಕಂದ್ರೆ ಇವರು ಇರ್ತಕ್ಕಂಥ ತಂತ್ರಜ್ಞಾನ ಬೆಂಗಳೂರು ಮಟ್ಟಕ್ಕೆ ಹೋದ್ರೆ ಇನ್ನಷ್ಟು ದುಡ್ಡು ಸಂಪಾದನೆ ಮಾಡೋದು. ಅವ್ರಿಗೆ ಅದೆಲ್ಲ ಮುಖ್ಯ. ನನ್ನ ಹುಟ್ಟೂರು, ನನ್ನ ಜಾಗ, ನನ್ನ ಜನ, ನನ್ನ ಬಡ ರೈತರಿಗೂ ಬಡ ಕುಟುಂಬಗಳಿಗೆ ಅತ್ಯುತ್ತಮವಾದ ಗುಣಮಟ್ಟದ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಉದ್ದೇಶ ಏನಾಗಿದೆ, ಅದು ಕೂಡ ಆಂಜನೇಯ ಒಂದು ಆಶೀರ್ವಾದ, ತಮ್ಮ ಮತ್ತೆ ಜನರ ಪ್ರೀತಿ ವಿಶ್ವಾಸ, ಎಲ್ಲರ ಒಡನಾಡಿ, ಎಲ್ಲರ ಹೆಚ್ಚಾಗಿ ಅವರ ಸ್ನೇಹಿತರು ಮತ್ತೆ ಅವ್ರ ಬಂಧು ಬಳಗ, ಆ ಒಂದು ಗುಡ್ ವಿಲ್ ಏನಿದೆ, ಅವ್ರ ತಕ್ಕಂಥ ಒಂದು ಒಳ್ಳೆ ನಡವಳಿಕೆಗಳು, ಅದೇ ಇವತ್ತು ಅವ್ರ ವ್ಯಾಪಾರ ವಹಿವಾಟನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದೆ. ಹಾಗಾಗಿ ನಾನು ಕೂಡ ಸದಾ ಬಯಸ್ತೇನೆ, ನಿಮ್ಮ ಒಂದು ಏನು ಈ ಪ್ರಯಾಣ ಇದೆ, ಚಿತ್ರೀಕರಣ ಪ್ರಯಾಣ, ಅದು ಮುಂದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಬೃಹತ್ ಆಕಾರ ಬೆಳಿಬೇಕು. ಎಲ್ಲ ವರ್ಗದ ಜನಕ್ಕೆ, ಎಲ್ಲ ಏನು ಹಣಕಾಸು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮತ್ತೆ ಬಡ ಕುಟುಂಬಗಳು, ಸಾಮಾನ್ಯ ಕುಟುಂಬಗಳು ಎಲ್ರಿಗೂ ಸರಿದೂಗಿಸೋ ರೀತಿಯಲ್ಲಿ ಗುಣಮಟ್ಟದ ಚಿತ್ರೀಕರಣ ಕೊಡುವಂತದ್ದಾಗಲಿ
ಅದ್ರ ಮೂಲಕ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತ ಬಳಗ ಮತ್ತೆ ನಿಮ್ಮ ಒಂದು ಏನು ತಂಡ ಇದೆ ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ಕೋರ್ತೀನಿ. ಒಳ್ಳೇದಾಗ್ಲಿ, ನಿಮ್ಮ ಒಂದು ಪ್ರಯಾಣ, ನಿಮ್ಮ ಒಂದು ಹಾದಿ ಸುಗಮವಾಗಿರ್ಲಿ ಅಂತ ಹೇಳಿ ಮತ್ತೊಮ್ಮೆ ಶುಭ ಕೋರ್ತೀನಿ. ನಮಸ್ಕಾರ, ಒಳ್ಳೇದಾಗ್ಲಿ. ಊರುಗುಂಟೆ ಮೆಟ್ಟೂರು ಗ್ರಾಮದ ವಾಸಿಯಾದ ನಮ್ಮ ಮಾಮೈದಾದಂಥ ರಮೇಶ್ ಅವರು ಬಹಳ ಉತ್ತಮವಾದ ಒಂದು ಫೋಟೋಗ್ರಾಫರ್ ಆಗಿ ಈಗಾಗಲೇ ಒಳ್ಳೆ ಸಮಾರಂಭಗಳು, ಮದುವೆ ಸಮಾರಂಭಗಳೆಲ್ಲ ಅಟೆಂಡ್ ಮಾಡ್ತಾ ನಡ್ಸ್ಕೊಂಡು ಬರ್ತಾ ಇದ್ರು. ಅವರಿಗೆ ಒಂದು ಸ್ಥಿರವಾದ ಜಾಗ ಮೈನ್ ರೋಡಲ್ಲಿ ಸಿಗಿರಲಿಲ್ಲ. ಇವತ್ತು ಒಂದು ಸ್ಟುಡಿಯೋವನ್ನು ಇಲ್ಲಿ ಓಪನ್ ಮಾಡಿ ಒಂದು ಒಳ್ಳೆಯ ಜಾಗವನ್ನು ಸಂಪಾದನೆ ಮಾಡಿದ್ದಾರೆ. ಅವರು ಈಗಾಗಲೇ ಎಲ್ರಿಗೂ ತಿಳಿದಿರ್ತಕ್ಕಂಥ ವ್ಯಕ್ತಿನೇ. ಈ ಒಂದು ಸ್ಟುಡಿಯೋ ಒಂದು ಜಾಗದಲ್ಲಿ ಮಾಡಿಕೊಂಡು ಇವತ್ತಿನಿಂದ ಹೊಸ ಒಂದು ಅಧ್ಯಯನವನ್ನು ಶುರು ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಆಗಲಿ ಅಂತ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ, ಎಲ್ಲರ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ. ಇವತ್ತಿನ ದಿನ ನಮ್ಮ ಮುಳಬಾಗಿಲು ಪಟ್ಟಣದಲ್ಲಿ ಮುಖ್ಯ ರಸ್ತೆಯಲ್ಲಿ 20 ವರ್ಷಗಳಿಂದ ಸ್ಟುಡಿಯೋ ಬಗ್ಗೆ ಅನುಭವ ಇರುವಂಥ ನಮ್ಮ ರಮೇಶ್ ಅವರು ಶ್ರೀ ಸ್ಟುಡಿಯೋ ಮತ್ತು ವಿಡಿಯೋ ಕವರೇಜ್ ಒಂದು ಶಾಪನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಜನರಿಗೆ ಎಲ್ಲ ರೀತಿಯ ಏನು ಬೆಂಗಳೂರಲ್ಲಿ ಎಲ್ಲ ವಿವಿಧ ರೀತಿಯ ಫೋಟೋಗಳು ಮತ್ತು ಗುಣಮಟ್ಟದ ವಿಡಿಯೋ ಕವರೇಜ್ಗಳು ಏನು ನಾವು ಇಲ್ಲಿಂದ ಕೋಲಾರ, ಮುಳಬಾಗಿಲು ಬಿಟ್ಟು ಕೆಲವರೆಲ್ಲ ಬೇರೆ ಕಡೆ ಹೋಗ್ತಾ ಇದ್ರು, ಅವ್ರಿಗೆಲ್ಲ ಇಲ್ಲಿ ಇವಾಗ ವಿಶೇಷವಾದ ಸೌಲಭ್ಯಗಳನ್ನ ಕಲ್ಪಿಸಿ ಎಲ್ಲಾರ್ಗು ಎಲ್ಲ ಸೌಲಭ್ಯಗಳು ಇಲ್ಲಿ ಸಿಗೋ ರೀತಿ ಮಾಡಿ ಒಂದು ಬಜಾರ್ ಶೀಟಲ್ಲಿ ಸಾರ್ವಜನಿಕರು ಏನು ಬರ್ತಾರೆ ಮುಳಬಾಗಿಲಿಗೆ, ತಾಲೂಕು ಆಫೀಸ್ಗೆ ಹತ್ತಿರವಾಗಿದೆ, ಈ ಕಡೆ KEB ಆಫೀಸ್ಗೆ ಹತ್ತಿರವಾಗಿದೆ, ಈ ಕಡೆ TAPSMS ಸೊಸೈಟಿಗೆ ಹತ್ತಿರವಾಗಿದೆ. ಎಲ್ಲಾ ರೀತಿಯಲ್ಲೂ ಜನ ಓಡಾಡೋ ಅಂತ ಒಂದು ಕೇಂದ್ರ ಸ್ಥಾನದಲ್ಲಿ ಮಧ್ಯಭಾಗದಲ್ಲಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಯಾರಿಗೇ ಆಗಲಿ, ರೋಡಲ್ಲಿ ಹೋಗ್ತಾ ಇರೋರು ಯಾರಿಗೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಸ್ಟುಡಿಯೋನ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ತುಂಬಾ ಅನುಕೂಲಕರವಾದ ಜಾಗದಲ್ಲಿ, ಬಾಡಿಗೆಗಳು ಹೆಚ್ಚಾದ್ರೂ ಸಹ ಜನರಿಗೆ ಸೌಲಭ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಇಲ್ಲಿ ರಸ್ತೆ, ಮುಖ್ಯ ರಸ್ತೆ ಪಕ್ಕದಲ್ಲೇ ಮಾಡಿದ್ದಾರೆ. ಅದರಿಂದ ಅವರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಇದನ್ನ ನಮ್ಮ ಸಾರ್ವಜನಿಕರು ಏನಿದ್ದಾರೆ ಎಲ್ಲಾ ಕಡೆಗಿಂತೂ ಏನಿದೆ ಅದಕ್ಕಿಂತೂ 10% 15% ಕಡಿಮೆ ರೀತಿಯಲ್ಲಿ ಕೊಡ್ತಾ ಇದೀವಿ ನಾವು. ಇಲ್ಲಿ ಫೋಟೋಗಳು ಎಲ್ಲಾ ರೀತಿನೆಲ್ಲ ಸೌಲಭ್ಯಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಒಂದು ಡಿಸ್ಪ್ಲೇ ಮಾಡಿ ಬೇರೆ ಕಡೆಗಿಂತ ಕಡಿಮೆ ದರದಲ್ಲಿ ಕೊಟ್ಟು ಅವ್ರಿಗೂ ನೀವು ಅನುಕೂಲ ಮಾಡ್ಕೊಡಿ ಸಾರ್ವಜನಿಕರಿಗೆ ಅಂತ ಹೇಳಿದ್ವಿ. ಅವ್ರು ಆಯ್ತು ಅಂತ ಅದಕ್ಕೂ ಪಾಪ ಹೇಳಿದ್ದಾರೆ. ಅವರಿಗೆ ದೇವ್ರ ಭಗವಂತ ಆಯುರಾರೋಗ್ಯ, ಐಶ್ವರ್ಯ, ಇನ್ನೂ ಉನ್ನತವಾದ 4-6 ಸ್ಟುಡಿಯೋಗಳನ್ನ ಪ್ರಾರಂಭ ಮಾಡುವಂತ ಶಕ್ತಿ ನಿಲ್ಲಿ. ಅದರಿಂದ 10 ಜನ ಬದುಕುವ ರೀತಿಯಲ್ಲಾಗ್ಲಿ ಅಂತ ಹೇಳಿ ಆಶಿಸ್ತಾ, ಅವ್ರ ಶುಭವನ್ನು ಆಶಿಸ್ತಾ ನಾವು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ಕೊಂಡು ಭಗವಂತ ಕೋರ್ಕೊಂತ ಇದ್ದೀವಿ. ಆತ್ಮೀಯರು, ಚಿರಪರಿಚಿತರಾದ ರಮೇಶ್ ಅವರು ಶ್ರೀ ಸ್ಟುಡಿಯೋವನ್ನ, ಹೊಸ ಸ್ಟುಡಿಯೋವನ್ನ ಹಳೆ ಕೋರ್ಟ್ ಕಾಂಪ್ಲೆಕ್ಸ್ ವಾಸವಿ ಬುಕ್ ಸ್ಟಾಲ್ ಪಕ್ಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ದೇವರು, ಅವರ ತಂದೆ ತಾಯಿ ಆಶೀರ್ವಾದದವರು ಒಳ್ಳೇದಾಗ್ಲಿ. ತಾಲೂಕಿನಲ್ಲಿ ಸುಮಾರು 10 ವರ್ಷದಿಂದ ಒಳ್ಳೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವರು ಒಳ್ಳೆ ಜನಸಂಪರ್ಕ ಇಟ್ಕೊಂಡಿದ್ದಾರೆ. ತಾಲೂಕಿನಲ್ಲಿ ಒಳ್ಳೆ ದೊಡ್ಡ ಒಂದು ಸಂಪರ್ಕ, ಒಂದು ಬಂಧು ಬಳಗ, ಅಪಾರವಾದ ಒಂದು ಬಳಗ ಇದೆ ಅವರಿಗೆ. ಒಳ್ಳೆ ಇದೇ ರೀತಿ ಸೇವೆ ಮಾಡಲಿ. ತಾಲೂಕಿನಲ್ಲಿ ಶಾಲಾ ಮಕ್ಕಳು ಕೂಡ ರಿಯಾಯಿತಿ ದರದಲ್ಲಿ ಒಳ್ಳೆ ಗುಣಮಟ್ಟದ ಒಂದು ಪಾಸ್ಪೋರ್ಟ್ ಕೊಳ್ಳಿ ಅಂತ ಅವರಲ್ಲಿ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಭಗವಂತ ಒಳ್ಳೆ ಎತ್ತರಕ್ಕೆ ಶಿಖರವನ್ನ ಏರಲಿ ಅಂತ ಈ ಸ್ಟುಡಿಯೋ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಶ್ರೀ ಸ್ಟುಡಿಯೋ ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಕರೆದು ನಮ್ಮ ರಮೇಶ್ ಅವರು ಬಹಳಷ್ಟು ಹಿಂದಿನಿಂದ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಫೋಟೋ ಸ್ಟುಡಿಯೋದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಬಹಳಷ್ಟು ಚೆನ್ನಾಗಿ ಈ ಒಂದು ಫೋಟೋಗಳನ್ನ ಕೊಡೋದ್ರಲ್ಲಿ ಮತ್ತೆ ಆಲ್ಬಮ್ ಮಾಡಿಸೋದ್ರಲ್ಲಿ ಇದರಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಉತ್ತಮವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಂತೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ನಮ್ಮ ಕಾಂಪ್ಲೆಕ್ಸ್ ಅಲ್ಲಿ. ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಒಂದು ಕೂಡ ಈ ಒಂದು ತಾಲೂಕಿನ ಎಲ್ಲ ಕಡೆನೂ ವಿದ್ಯಾರ್ಥಿಗಳು ಈ ಪಾಸ್ಪೋರ್ಟ್ ಸೈಜ್ ಫೋಟೋಸು ತಕ್ಷಣನೇ ನೀಡ್ತಾರೆ. 2 ನಿಮಿಷ ತಗೊಂತಾರೆ ಅಷ್ಟೇ ಟೈಮು. ಆ ರೀತಿ ಪಾಸ್ಪೋರ್ಟ್ ಸೈಜು ಫೋಟೋಗಳು ಕೂಡ ಕೊಡ್ತಾರೆ. ಅದರಿಂದ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಫೋಟೋ ಸ್ಟುಡಿಯೋಗೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ಶ್ರೀ ಸ್ಟುಡಿಯೋ ಈಗಾಗಲೇ ಮುಳಬಾಗಿಲು ತಾಲೂಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಚಿರಪರಿತವಾಗಿರ್ತಕ್ಕಂಥ ಹೆಸರು ಇದು. ಯಾಕಂದ್ರೆ ಸುಮಾರು ವರ್ಷಗಳಿಂದ ರಮೇಶ್ ಅನ್ನುವಂಥವ್ರು ತಾಲೂಕಿನ ಮತ್ತೆ ಜಿಲ್ಲೆಯ ಎಲ್ರಿಗೂ ಕೂಡ ಚಿರಪರಿತರಾಗಿರ್ತಕ್ಕಂಥ ಒಬ್ಬ ಯುವಕ.
ಬಹಳ ಪ್ರಾಮಾಣಿಕವಾಗಿ ಮತ್ತೆ ಬಹಳ ಕಡಿಮೆ ದರದಲ್ಲಿ ಮದುವೆ ಮುಂಜಿಗಳ ಕಾರ್ಯಕ್ರಮಗಳು ಮತ್ತೆ ಇನ್ನಿತರ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ಒಬ್ಬ ಯುವಕ. ಅವರು ಇವತ್ತು ಒಂದು ಹೊಸ ಯೂನಿಟ್ ಅನ್ನ ಇವತ್ತು ಬಸ್ ಸ್ಟ್ಯಾಂಡ್, ಮುಳಬಾಗಿಲು ಬಸ್ ಸ್ಟ್ಯಾಂಡ್ ಆ ರಸ್ತೆಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಒಂದು ಹರ್ಷ ತರುವಂತ ವಿಚಾರ. ಯಾಕಂತಂದ್ರೆ ಇದು ಎಲ್ಲ ಜನಸಂದಣಿ ಇರುವಂತ ಜಾಗ, ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಅತಿ ಬೇಗ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರೋದ್ರಿಂದ ಬೇಗ ಬಂದು ಅವರು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರ್ಬೋದು, ಬೇರೆ ಇನ್ನಿತರೆ ಫೋಟೋಸ್ ಇರ್ಬೋದು, ಅತಿ ಶೀಘ್ರದಲ್ಲೇ ಇಲ್ಲಿ ತಗೊಂಡೋಕೆ ಬಹಳ ಅನುಕೂಲ ಆಗಿರ್ತಕ್ಕಂಥ ಜಾಗ ಇದು. ಹಂಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಐಶ್ವರ್ಯ ಮತ್ತೆ ಶುಭವಾಗ್ಲಿ. ಈ ಒಂದು ಸ್ಟುಡಿಯೋ ಉನ್ನತ ಮಟ್ಟಕ್ಕೆ ಹೋಗ್ಲಿ, ಮತ್ತೆ ಇನ್ನಿತರೆ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಬೇರೆ ಬೇರೆ ಬ್ರಾಂಚ್ಗಳು ಮಾಡೋದ್ರ ಮೂಲಕ ಈ ಒಂದು ಸ್ಟುಡಿಯೋ ಏನ್ ಶ್ರೀ ಸ್ಟುಡಿಯೋ ಇದು ತಾಲೂಕಿನ ಜನತೆಗೆ ಮತ್ತು ಜಿಲ್ಲೆಯ ಜನತೆಗೆ ಬಹಳ ತುಂಬಾ ಅಚ್ಚುಕಟ್ಟಾಗಿ ರಮೇಶ್ ಅನ್ನೋರು ಮಾಡ್ಕೊಳ್ಳಿ ಅನ್ನೋಂತ ಒಂದು ಆರೈಕೆಯನ್ನು ಮಾಡ್ತಾ ಈ ಒಂದು ಸ್ಟುಡಿಯೋಗೆ ಶುಭ ಆಗ್ಲಿ ಅಂತ ಹೇಳಿ ಬಯಸ್ತಾ ಇದ್ದೀನಿ.